ಜನಾರ್ದನ್ ರೆಡ್ಡಿ ಅವರು ನಿಮಗೆ ವಿರುದ್ಧನೇ 150 ಕೋಟಿ ಆರೋಪ ಮಾಡೋದು, ವಿಮರ್ಶನ ಮಾಡೋದು, ಎಲ್ಲ ಮಾಡಿ ಆರೋಪ ಮಾಡೋದು. ಈಗ ಮತ್ತೆ ನಾವು ಅವ್ರ ಪರ ಬ್ಯಾಟಿಂಗ್ ಅಂದ್ರೆ ಎಲ್ಲೋ ಕಡೆ ನನಗಿಲ್ಲಿ ಅವ್ರ ಪರ ಇವ್ರ ಪರ ಬ್ಯಾಟಿಂಗ್ ಪ್ರಶ್ನೆ ಅಲ್ಲ. ಇವತ್ತು ಏನು ನಡೆದಿದೆ ಇದು ಆಗಬಾರ್ದು ರಾಜ್ಯದಲ್ಲಿ. ನಾನು ಮೊದಲೇ ಹೇಳಿದೆ, ಅದಕ್ಕೆ ನನ್ನಲ್ಲಿ ಯಾವುದೇ ರೀತಿಯ ರಾಗದ್ವೇಷದ ಹಿನ್ನೆಲೆಯಲ್ಲಿ ನನ್ನ ಭಾವನೆಗಳನ್ನು ನಿಮ್ಮ ಮುಂದೆ ಇವತ್ತು ಇಡ್ತಾ ಇಲ್ಲ ಅಂತ ಹೇಳಿದ್ದೇನೆ. ಜನಾರ್ದನ್ ರೆಡ್ಡಿ ಅವರು ನನ್ನ ಮೇಲೆ 150 ಕೋಟಿ ಹಗರಣದ ಒಂದು ಆಪಾದನೆ ಏನಿದೆ ಅದರ ಪ್ರತಿಫಲವೇ ಇಷ್ಟೆಲ್ಲ ಈ ರಾಜ್ಯದಲ್ಲಿ ಇವೆಲ್ಲ ನಡೆದೋಗಿರ್ತಕ್ಕಂಥ ಘಟನೆಗಳು, ಇತಿಹಾಸ. ನಾನಿಲ್ಲ ಚರ್ಚೆ ಮಾಡಿದೆ, ನಾನೇ ಫೋನ್ ಮಾಡಿ ದೂರವಾಣಿ ಮುಖಾಂತರ ಅವರು ಧೈರ್ಯನೂ ಹೇಳಿದ್ದೀನಿ, ವಿಷಯಗಳು ಏನೇನು ಅಂತಕ್ಕಂಥ ಅವರಿಂದಲೂ ಮಾಹಿತಿ ಪಡೀಲಿಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ದೇವರೇ ಕಾಪಾಡಬೇಕು, ದೇವರೇ ಕಾಪಾಡಬೇಕು ದ್ವೇಷ ಭಾಷಣ. ಸದ್ಯ ನಾಳೆ ಬೆಳಗ್ಗೆ ನೀವ್ಯಾರಾದರೂ ಏನಾದರೂ ಬರೆದ್ರೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅನ್ನೋದು ಸ್ವಲ್ಪ ಎಚ್ಚರಿಕೆಯಿಂದ ನೋಡ್ಕೊಳ್ಳಿ ಅಷ್ಟೆ. ನಿಮಗೂ ಬರಲ್ಲ, ಅವರ ಅರ್ಥಗಳೇ ಬೇರೆ. ಪ್ರಿಯಾಂಕಾ ಖರ್ಗೆ ಅವರು ಬಹುಶಃ ದೊಡ್ಡ ಮೇಧಾವಿ, ಅವರಷ್ಟು ನಾವು ಓದೂ ಇಲ್ಲ ತಿಳ್ಕೊಂಡು ಇಲ್ಲ. ನೋಡ್ತೀನಿ ಅವ್ರ ಹೇಳಿಕೆಗಳು, ಅಬಾ 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 ಅವೆಂಥವು ವಸತಿ ನಿಲಿಗಳಿಗೆ ಅವೆಂಥವು ಹಪ್ಪಳ ಚಪಾತಿ ಮಾಡೋದಕ್ಕೂ ಏನೇನು ಮಾಡೋದ್ರೆ ಗೊತ್ತಿದೆ. ಚರ್ಚೆ ಬೇಡ, ಈಗ ಇದು ಡೈವರ್ಟ್ ಆಗೋದು ಬೇಡ. ರಿಗಾರ್ಡಿಂಗ್ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.